ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ನಿಮಗೆ ಹೀರೆಕಾಯಿ ಮಸ್ಕಾಯಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಸ್ಕಾಯಿ ಸಾರಿಗೆ ಮೊದಲು ನೀರು ಹಾಕೊಂಡು ಸ್ವಲ್ಪ ಆಮೇಲೆ ತೊಗರಿಬೇಳೆ ಹಾಕೋಣ. ತೊಗರಿಬೇಳೆ ಬೇಕಾದ್ರೂ ಹಾಕ್ಬೋದು, ಇಲ್ಲ ಅಂದರೆ ಅವರೇ ಬೇಳೆ ಬೇಕಾದ್ರೂ ಹಾಕ್ಬೋದು, ಇದಕ್ಕೆ ಬೇಳೆ ಬೇಕಾದ್ರೂ ಹಾಕ್ಬೋದು, ಇಲ್ಲ ತೊಗರಿಕಾಯಿ ಹಸಿ ತೊಗರಿಕಾಯಿ ಬೇಕಾದ್ರೂ ಹಾಕ್ಬೋದು, ಇಲ್ಲ ಅಂದರೆ ಅಲಸಂದಿಕಾಯಿ ಹಾಕ್ಬೋದು, ಅವರೆಕಾಳು ಹಾಕ್ಬೋದು, ಎಲ್ಲನೂ ಯಾವ್ದು ಬೇಕಾದ್ರೂ ಹಾಕ್ಬೋದು. ಕಡಲೆಕಾಯಿ ಬೀಜ ಹಾಕ್ತೀನಿ. ಈಗ ತರಕಾರಿಗಳು ಒಂದೊಂದೇ ಹಾಕ್ತೀನಿ. ಹೀರೆಕಾಯಿ ಹಾಕ್ತೀನಿ ಮೊದಲು, ಕ್ಯಾರೆಟ್ ಹಾಕೋಣ. ಹೀರೆಕಾಯಿಗೆ ಹೊಂದ್ಕೊಳ್ಳೋ ಅಂಥ ತರಕಾರಿಗಳು ಮಾತ್ರ ಹಾಕಬೇಕು, ಬೇರೆ ಯಾವ್ಯಾವುದೋ ತರಕಾರಿಗಳೆಲ್ಲ ಹಾಕ್ಬಾರ್ದು. ಬಟ್ ಹೀರೆಕಾಯಿಗೆ ಕ್ಯಾರೆಟ್ ಹೊಂದ್ಕೊಳ್ಳುತ್ತೆ, ಬದನೆಕಾಯಿ ಹೊಂದ್ಕೊಳ್ಳುತ್ತೆ, ಆಲೂಗೆಡ್ಡೆ ಹೊಂದ್ಕೊಳ್ಳುತ್ತೆ, ಟೊಮೊಟೊ ಹೊಂದ್ಕೊಳ್ಳುತ್ತೆ. ಅದರಿಂದ ಇಷ್ಟು ಮಾತ್ರ ಹಾಕ್ಬೋದು. ಇಷ್ಟರಲ್ಲಿ ಯಾವುದಿದ್ರೂ ಪರವಾಗಿಲ್ಲ, ಇಲ್ಲದಿದ್ರೂ ಪರವಾಗಿಲ್ಲ, ಹೀರೆಕಾಯಿ ಮಾತ್ರ ಇರಲೇಬೇಕು. ಈಗ ಕ್ಯಾರೆಟ್ ಆಯಿತು, ಬದನೆಕಾಯಿ ಹಾಕ್ತೀನಿ, ಆಲೂಗೆಡ್ಡೆ ಹಾಕೋಣ. ಇವಾಗ ಇದರೊಳಕ್ಕೇನೆ ಟೊಮೊಟೊ ಟೊಮೊಟೊ ಇಟ್ಕೊಳ್ಳೋಣ. ಹಂಗೆ ಇದನ್ನು ಈರುಳ್ಳಿ ಇಡೋಣ. ಒಂದು ಬಟ್ಲು ಇಟ್ಬಿಟ್ಟು ಅದರೊಳಕ್ಕೆ ಒಂದು ದಪ್ಪು ಗಡ್ಡೆ, ಒಂದು ಗಡ್ಡೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ನಮ್ಮ ಖಾರಕ್ಕೆ, ನಮ್ಮ ಸಾರಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಇದು ಮೆಣಸಿನ್ಕಾಯಿ ಇದಿಷ್ಟು ಇಟ್ಬಿಟ್ಟು ಸ್ವಲ್ಪ ನೀರು ಹಾಕೋಣ. ಇವಾಗ ಕುಕ್ಕರ್ ಇಡೋಣ. ಈ ಕುಕ್ಕರ್ ಮುಚ್ಚೋಣ. ಇವಾಗ ಇದು ಮಸಾಲೆಗೆ ರುಬ್ಬಕ್ಕೆ ಬೇಕಾಗಿರೋ ಸಾಮಾನುಗಳು: ಗಸಗಸೆ 1 ಟೇಬಲ್ ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನು, ಅರಿಶಿನ ಪುಡಿ 1 ಟೀ ಸ್ಪೂನು, ತೆಂಗಿನಕಾಯಿ ತುರಿ 1 ಬಟ್ಲು. ಇದಿಷ್ಟನ್ನು ರುಬ್ಬಕ್ಕೆ ಹಾಕೊಳ್ಳೋಣ. ಇಷ್ಟು ಹಾಕ್ಕೊಂಡಿದ್ವಿ. ಇದು ನುಣ್ಣಗಾದ್ಮೇಲೆ ಇದು ಬೆಂದಿರೋದು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಇದು ನುಣ್ಣಗಾದ್ಮೇಲೆ ಇದು ಹಾಕ್ಕೊಂಡು ಸುಮ್ಮನೆ ಒಂದ್ಸರಿ ಸುಮ್ಮನೆ ಟಚ್ ಮಾಡಿದ್ರೆ ಇದು ಬೆಂದಿರೋದೆಲ್ಲ ನುಣ್ಣಗಾಗೋಗುತ್ತೆ. ಇದು ಖಾರ ರುಬ್ಬಿದ್ದಾಗಿದೆ. ಇವಾಗ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಬೆಂದಿರೋ ಟೊಮೊಟೊ, ಬೆಂದಿರೋ ಈರುಳ್ಳಿ, ಬೆಂದಿರೋ ಮೆಣಸಿನ್ಕಾಯಿ, ಬೆಂದಿರೋದು ಬೆಳ್ಳುಳ್ಳಿ, ಇಷ್ಟು ಹಾಕ್ಕೊಂಡು ಸುಮ್ಮನೆ ಒಂದ್ಸಾರಿ ಗರ್ ಅನ್ಸಿದ್ರೆ ಸಾಕು. ಸಾಸಿವೆ ಹಾಕೋಣ. ಕರಿಬೇವಿನ ಸೊಪ್ಪು ಹಾಕೋಣ. ಸ್ವಲ್ಪ ಇಂಗು ಹಾಕೋಣ ಬೆಳೆಗೆ. ಬೆಂದಿರೋದು ತರಕಾರಿ ಬೇಳೆ ಎಲ್ಲ ಬೆಂದಿರೋದನ್ನ ಪಾತ್ರೆಗೆ ಹಾಕೈತೆ. ಇದು ಮಿಕ್ಸಿ ಮಾಡಿರೋದು ಅಷ್ಟೇ ನೋಡ್ರಿ, ಎಲ್ಲೂ ತಪ್ಪಕ್ಕಿಲ್ಲ. ಎಲ್ಲ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಸುಮ್ಮನೆ ಒಂದ್ಸರಿ ಗಿರನ್ಸ್ಕೊಂಡ್ರೆ ಸಾಕು. ಮಿಕ್ಕಿದ್ದೆಲ್ಲ ನುಣ್ಣಗಾಗಬೇಕು. ಫಸ್ಟೇ ನುಣ್ಣು ಮಾಡಿಕೊಂಡು ಆಮೇಲೆ ಇದನ್ನು ಹಾಕ್ಕೊಂಡು ಇದು ಮಾಡಿಕೊಳ್ರಿ. ಒಗ್ಗರಣೆ ಹಾಕೋಣ. ಈಗ ಸಾರೆಲ್ಲ ಕೂಡಿಸಿದ್ದಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸಾರು ಕುದೀತಾ ಇದೆ. ಮಸ್ಕಾಯಿ ರೆಡಿ ಆಯಿತು. ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದು ಅಭಿಷೇಕಕ್ಕೆ ಕೊಡ್ತೀವಿ, ಒಂದು ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸ್ಕೊಂಬರ್ಬೇಕು ಅಂದ್ಕೊಳ್ತೀವಿ. ಅದನ್ನು ನಾವು ಮೊದಲೇ ಹಿಂದಿನ ಯಾವಾಗಲೂ ಒಂದು ಅಭಿಷೇಕಕ್ಕೆ ಕೊಟ್ಬಿಟ್ಟಿರ್ತೀವಿ, ರೆಸಿಪಿ ಬರ್ಸ್ಕೊಂಡ್ಬಿಟ್ಟಿರ್ತೀವಿ. ನಾವು ರೆಸಿಪಿ ಬರ್ಸಿದ್ದೀವಿ, ಅದು ಪೂಜೆ ಆಗುತ್ತೆ ಅಂತ ಅನ್ಕೋಬಾರ್ದು. ನಾವು ಅಭಿಷೇಕಕ್ಕೆ ಕೊಟ್ಟರೆ ಅಭಿಷೇಕ ಅರಿಯೋದನ್ನ ನಾವು ನೋಡಬೇಕು. ಅರಿತಾ ದೇವ್ರ ಮೇಲೆ ಅರಿಯೋದನ್ನ ನಾವು ನೋಡಿದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತದೆ. ಫಸ್ಟು ಸಂಕಲ್ಪ ಮಾಡಿಸ್ಬೇಕು, ನಾವು ಯಾರು ಏನು ಅಂತ ದೇವ್ರಿಗೆ
ಒಂದು ನಮ್ಮದು ಪರಿಚಯ ಮಾಡಿ ಸಂಕಲ್ಪ ಮಾಡಿ ಕೊಡಬೇಕು. ಆಮೇಲೆ ಅಭಿಷೇಕ ನೋಡಬೇಕು. ಮಹಾಮಂಗಳಾರತಿ ಆಗೋದು ಇದ್ದು ಪೂಜೆ ಮಾಡ್ಕೊಂಡು ಮನೆಗೆ ಬರಬೇಕು. ಆವಾಗ ನಾವು ಪೂಜೆ ಮಾಡಿಸ್ಕೊಂಡಿದ್ದು ಸಾರ್ಥಕ ಆಗುತ್ತೆ.